ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಯಾವರಪ್ಪ 21 ಆಗಸ್ಟು ಗುರುವಾರ 6:23 ಗಂಟೆ ಟೈಮ್ ಆಗಿದೆ. ನಮ್ಮ ರಾಣಿನೂ ಚಿರ್ತಿನೂ ರೆಡಿ ಮಾಡಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಮೂರು ದಿವಸ ಐತಿ ಇವತ್ತು ಕೆಲಸ ಮಾಡಿ. 7ರಿಂದ 8, 8ರಿಂದ 9 ಬುಕ್ ಮಾಡ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಆರ್ಡ್ರ್ ಓಡಿಸ್ತಾನಂತ. ಆಲ್ಮೋಸ್ಟು ಮತ್ತೆ ಬೇಕಾದ್ರೆ ಆಮೇಲೆ ಇದೇನು ಮಂಜು ಬಿದ್ದುಬಿಟ್ಟೈತೆ ಫುಲ್ಲು ಗಾಡಿ ಮೇಲೆ. ಯಪ್ಪ ಎಷ್ಟು ವರ್ಷದ್ರೂ ಹೋಗ್ತಾನಿಲ್ಲ. ರೀ ಬಟ್ಟೆ ಬ್ಯಾಗಲ್ಲಿ ಐತೇನೆ ಅಂತ ಬಟ್ಟೆ ನೋಡೋಣ. ಆಯ್ತಪ್ಪ ಬಟ್ಟೆ ಆವಾಗಲೇ ಒರೆಸ್ದು ಹೋಗಲೇ ಇಲ್ಲ. ಇದು ಹೊಸ ಸೀಟು ಎಲ್ಲ ಹಾಕ್ಸೊಂಡ್ಬಿಟ್ಟಿದ್ದೀನಿ ಆಲ್ಮೋಸ್ಟು. ಓಹೋ ಹೋ 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 ಕೇಬಲ್ ವೈರಿಗೆ ಇಬ್ಬರು ಐತೆ. ಬರ್ರಿ ಕೆಲಸ ಮಾಡೋನು ಇವತ್ತಿಂದ. ಅವ್ನು ಹಿಡಿಯೋದು ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ನಾರ್ಮಲ್ ಸರ್ಜ್ ಕೊಟ್ಟಾನು ಏನು 45% ಏನೈತಿ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 26,169. ಇರಿ ಫೋಟೋ ಹೊಡ್ಕೊಂಡ್ಬಿಡೋಣ. ಮುಸ್ತಫ ಫೋಟೋ ಹೊಡಿ ಒಂದು ಗಿಜ್ಗಾಂಕ್. ಇಲ್ಲಿ ನೋಡ್ಬೋದು 26,169 ಕಿಲೋಮೀಟರ್. ಸ್ಪೀಡಾಮೀಟ್ರ್ ಎಲ್ಲ ಹಾಕ್ಸಿಬಿಟ್ಟಿದ್ದೀನಿ. ಹೊಸದು ಕೇಬಲು. ಇದು ಬ್ರೇಕ್ ವೈರ್ ಒಂದು ಹೋಗಿತ್ತು, ಅದನ್ನು ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ನಿನ್ನೆ ಸಂಬಳ ಆಗಿತ್ತಲ್ಲ ಹೋದವ್ರದ್ದು, ಅದಕ್ಕೆ ಗಾಡಿ ಚೂರು ರಿಪೇರಿ ಮಾಡಿಸ್ಕೊಂಡೆ. ಒಂದು 800 ರೂಪಾಯಿ ಬಿಲ್ ಆಯಿತು ನಿನ್ನೆ. ಓಂ ನಮಃ ಶಿವಾಯ. ನೋಡೋಣ ಇವತ್ತಿಂದ ಎಷ್ಟು ಇದನ್ನಾಗುತ್ತೆ ಅಂತ. ನಿನ್ನೆ ಹೋಗಿದ್ದೀನಿ ಶೋರೂಮ್ ಹತ್ರ, ಆದರೆ ಇದನ್ನು ಸ್ಟಾರ್ಟ್ರೇ ಮಾಡಿಸ್ಕೊಳ್ಳಿಲ್ಲ. ಅದೇನೋ ಮೋಟ್ರ್ ಹೋಗಿದೆ ಅಂತ 2,500 ಅಂದರು. ಅಷ್ಟು ನಮ್ಮ ಹತ್ರ ಇಲ್ಲ ಅಂತಂದ್ಬಿಟ್ಟು ನೆಕ್ಸ್ಟ್ ವಾರ ಎಲ್ಲರೂ ಯಾವಾಗಾದ್ರೂ ಮಾಡ್ಕೋತೀನಿ ಅಂತ ಬಂದುಬಿಟ್ಟು ಅಷ್ಟೇ. ಒಂದು 800 ರೂಪಾಯಿ ಬಿಲ್ ಮಾಡಿಸ್ಕೊಂಡು ಇವಾಗ 6:45 ಗಂಟೆಗೆ 6:45 ಗಂಟೆ. ಅಂದರೆ ನಮ್ಮ ಊರ ಕಡೆ 6:45 ಅಂತಾರು. ಅಂದ್ರೆ ನಮ್ಮ ಕಡೆ ಗೊತ್ತಲ್ಲ 6:45 ಉತ್ತರ ಕರ್ನಾಟಕ. ಅರ್ಧ ಮರಾಠಿ ಅರ್ಧ ಕನ್ನಡ ಮಿಕ್ಸಿಂಗು. ಏನು ಇವ್ರು ಎಷ್ಟೊತ್ತು ಮಾಡ್ತಾರಪ್ಪ ಕೆಫೆ ಅಹಮದಾಬಾದ್ ಅವರು. ಸಿಕ್ಕಾಪಟ್ಟೆ ಲೇಟು. ಸಂಜಯನಗರ 80 ಫೀಟ್ 3.5 ಕಿಲೋಮೀಟ್ರ್ ಬಂದಿದ್ದೀನಿ ಇಲ್ಲಿಗೆ. 9655 ಇದೆ ಭಯ್ಯ. 2 ಪ್ಲೇಟ್ ಪೂರಿ ಮಾಡೋಕ್ಕೆ 10 ನಿಮಿಷ ವೇಟ್ ಮಾಡ್ಬೇಕು ನಾವು ಬಂದು. ಬೆಳಗ್ಗೆ ಕಸ್ಟಮರ್ ಬೇರೆ ಕಾಲ್ ಮಾಡ್ತಾಯಿದ್ದಾರೆ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು. ಬರ್ರಿ ಫಸ್ಟ್ನೇ ಆರ್ಡ್ರ್ ಪಿಕಪ್ ಅಂತ ಆಯಿತು. ಡ್ರಾಪ್ ಮಾಡೋಣ. ಒಂದು 45 ರೂಪಾಯಿ ಕೊಟ್ಟೋಣ ಅಷ್ಟೇ. ಸರ್ಜು 45% ಐತಲ್ಲ ಅದಕ್ಕೆ. ಫಸ್ಟ್ ಆರ್ಡ್ರು ಇದನ್ನು ಮಾಡ್ಕೊಂಡಿದ್ದೀನಿ. ಕನ್ಫರ್ಮ್ 49 ರೂಪಾಯಿ ಕೊಟ್ಟಿದ್ದೆ. ವೇಟಿಂಗ್ ಎಲ್ಲ ಚಾರ್ಜಸ್ ಸೇರಿಸ್ಬಿಟ್ಟು ಪರವಾಗಿಲ್ಲ. ಇವಾಗ RT ನಗರದಲ್ಲಿ ಇದ್ದೀನಿ. 50% ಸರ್ಜ್ ಐತಿ ಇವಾಗ. ಅಂತೂ ಇಂತೂ 17 ನಿಮಿಷದಲ್ಲಿ ಒಂದು ಆರ್ಡ್ರ್ ಡೆಲಿವರ್ ಆಯ್ತು. ಯಪ್ಪೋ. ಇವಾಗ ಸೆಕೆಂಡ್ ಆರ್ಡ್ರು ಬಂದುಬಿಟ್ಟು ಪುರಿ ಇರೋದೆ. ಏನು ಪುರಿನೇ ಮಾಡ್ತಾರ ಜನ. 3199 ಆರ್ಡ್ರ್ ಐಡಿ. ಎಲ್ಲಿ ಡ್ರಾಪು? ಹೆಬ್ಬಾಳ. ಬರ್ರಿ ಹೆಬ್ಬಾಳಕ್ಕೆ ಹೋಗೋಣ ಈಗ. ಇವಾಗ ಸ್ನೇಹಿತರೆ ಮತ್ತಿಕೆರೆ ಒಳಗಡೆ ಇದ್ದೀನಿ. ಉಡುಪಿ ಗಾರ್ಡನ್ ಒಂದು ಆರ್ಡ್ರ್ ಕೊಟ್ಟಿದ್ದೆ, ಅದು ಡ್ರಾಪ್ ಮಾಡಿದ್ದೀನಿ. ಮತ್ತಿಕೆರೆ ಝೋನಲ್ಲಿ 85% ಇದೆ. ನಮ್ಮ ಝೋನಲ್ಲಿ ಮಾತ್ರ 50%. ಆದರೆ ಏನು ಮಾಡೋದು, ಮತ್ತಿಕೆರೆಯಲ್ಲಿ ನಮಗೆ ಆರ್ಡ್ರ್ ಕೊಡಲ್ವಲ್ಲ. ಇಲ್ಲಿ ವೇಟ್ ಮಾಡಿದ್ರೂ ವೇಸ್ಟ್ ನಮಗೆ. ಯಶವಂತಪುರ ಇದರಲ್ಲಿ ಮತ್ತು ಮತ್ತಿಕೆರೆ ಕಡೆ ನಮ್ಗೆ ಆರ್ಡ್ರ್ ಕೊಡ್ತಾಯಿಲ್ಲ. ಇವಾಗ ಮುಂಚೆ ಎಲ್ಲ ಕೊಡ್ತಿದ್ದ. ಯಾವುದು ಇದು ರಾಮಯ್ಯ ಸೈಡ್ ಬ್ಯಾಕ್ ಗೇಟ್ ಕಡೆ ಅದು ಎಲ್ಲ. ಇವಾಗ ಏನಾಗೈತೆ ಗೊತ್ತಿಲ್ಲ, ಆರ್ಡ್ರಸ್ಸೇ ಕೊಡ್ತಾಯಿಲ್ಲ. ಯಾವುದೋ ಕೊಟ್ಟ ಆದ್ರೂ ಇರಿ ನೋಡೋಣ. ನನ್ನ ಮಗ ನಾನು JP ಪಾರ್ಕ್ ಹತ್ರ ಇದ್ದೀನಿ. ಬಡ್ಡಿ ಮಗ ಓದ್ಬಿಟ್ಟು ಇಲ್ಲಿಂದ IDC ಪಿಕಪ್ 42 4 ಕಿಲೋಮೀಟ್ರಿಗೆ. ಓಕೆ ಡನ್. 20 ರೂಪಾಯಿ ಸರ್ಜು. ಏನು ಮಾಡೋಕ್ಕಾಗಲ್ಲ, ಅಲ್ಲಿ 50% ಐತಲ್ಲ ಅದಕ್ಕೆ. ನೋಡಿ ಇದೇ JP ಪಾರ್ಕು. ಆದರೆ ನಾವು ಪಾರ್ಕಿಗೆ ಹೋಗಲ್ಲ, ಏನಿಲ್ಲ. ಯಾಕಂದ್ರೆ ನಮ್ಗೆ ಯಾರು ಹುಡುಗಿಯರಲ್ವಲ್ಲ. ಪಾರ್ಕಲ್ಲಿ ಹೋಗಿಬಿಟ್ಟು ಇನ್ನೇನು ಮಾಡೋದು, ಗೆಣಸು ಕೇಳೋದ, ಅದಕ್ಕೆ ಹೋಗಲ್ಲ. ಐ ಹೇಟ್ ಪಾರ್ಕ್ಸ್. ಓನ್ಲಿ ಫಾರ್ ರೋಡ್ಸ್. ಯಾಕಂದ್ರೆ ನಾವು ರೋಡ್ ಮೇಲೇನು ಕೆಲಸ ಮಾಡ್ತೀವಲ್ಲ. ಸೊ ರೋಡ್ ಮೇಲೆ ಕೆಲಸ ಮಾಡಲ್ಲ, ಹೋಗ್ಬಿಟ್ಟು ಪಿಕಪ್ಪು ಡ್ರಾಪು ಆರ್ಡ್ರ್ಗಳು ಕೊಡ್ತೀವಲ್ಲ ಅದಕ್ಕೆ. ಡೈಲಾಗ್ ಚೆನ್ನಾಗಿಲ್ಲ ಅನಿಸುತ್ತೆ. ಹೋಗಿರಿ ಕಮೆಂಟ್ ಬಾಕ್ಸಿನಾಗ. ನನಗಲ್ಲ, ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ. JP ಪಾರ್ಕ್ ಅಂಥದ್ದೇನೈತಿ JP ಪಾರ್ಕ್ಗಳು. ನಾನು ಒಂದ್ಸರಿ ಹೋಗ್ಬೇಕು. ಯಾವ್ದಾರ ಒಂದು ಹುಡುಗಿ ಇದ್ರೆ ಕಂಟ್ಯಾಕ್ಟ್ ಮಾಡಿಬಿಟ್ಟು ಕೊಟ್ಟರೆ ಬೇಡ ಬಿಡಪ್ಪ. ಸಿಂಗಲ್ ಈಸ್ ಲೈಫ್ ಇಸ್ ಬೆಸ್ಟ್ ಲೈಫ್. ಹುಡುಗಿಯರು ಸಾವಾಸ ಬೇಡ. ಏನಂತೀರ? 9 ಗಂಟೆಯಿಂದ ಮತ್ತೆ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ 12 ಗಂಟೆವರೆಗೂ. ಅಣ್ಣ ಆರ್ಡ್ರ್ ಕೊಡಿ. 5207 ಎಷ್ಟಪ್ಪ ಐಟಮ್ ಐತೆ? ಅಷ್ಟೊಂದು ಐತಾ? ಕೊಡಿ ಅಣ್ಣ, ಥ್ಯಾಂಕ್ ಯು. ಬೇಗ ಕೊಟ್ರಪ್ಪ. ಇದು ಹೊಡಿತಾ ಇರೋದು 7ನೇ ಆರ್ಡ್ರು. ಸರ್ ಬಿದ್ದಿರೋದು 7ನೇ ಆರ್ಡ್ರು. ಇನ್ನು ಡ್ರಾಪ್ ಕೊಟ್ಟರೆ 7 ಆರ್ಡ್ರ್ ಕಂಪ್ಲೀಟ್ ಆಗುತ್ತೆ. ಎಲ್ಲಿ? ಕೆಂಪಾಪುರ ಡ್ರಾಪು. 6 ಆರ್ಡ್ರಿಗೆ 285. ಕರೆಕ್ಟಾಗಿ 2 ಅವರ್ ಆಯಿತು ಡ್ಯೂಟಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು. ಜೈ ಹಿಂದ್. ಕೊಡಿ. ಎಷ್ಟೊತ್ತು? 10 ನಿಮಿಷ ವೇಟ್ ಮಾಡಿದ್ದೀನಿ ಸ್ನೇಹಿತರೆ. ಇವಾಗ ಕೊಡ್ತಾರೆ. 4 ಕಣ್ಣು ಇರುವ ಹೆಣ್ಣು ಮಗು ಇದು. ಕನ್ನಡನ ಬರಲ್ಲ, ಏನೂ ಬರಲ್ಲ. 2ನಾ? ಓ ಕನ್ನಡ ಬರುತ್ತಾ? ಸ್ವಲ್ಪ ಬರುತ್ತಾ? ಇಷ್ಟೊಂದು ಚೆನ್ನಾಗೇ ಮಾತಾಡ್ತೀರಾ. ಸ್ಮೈಲ್ ಸಖತ್ತಾಗಿದೆ.
ಹಾಂ ಇಲ್ಲ ಸಖತ್ತಾಗಿ ಕಾಣ್ತೀರ ಬಿಡಿ ಮೇಡಮ್ ನೀವು. ಟಿಫನ್ ಆಯಿತಾ? ಹಾಂ ಆಯಿತು ಆಯಿತು. ಟಿಫನ್ ಆಯಿತಾ? ಆಯಿತು ಆಯಿತು. ಏನು ಸಖತ್ತಾಗಿ ಸ್ಮೆಲ್ ಕೊಡ್ತಾಳೆ ಹುಡುಗಿ. ಪರವಾಗಿಲ್ಲ, ನಮಗೇನು ಬೇಡ. ಯಾವ್ದು ಇದಾ? ओके थैंक यू मैडम। अभी वो ये फर्स्ट डोर आता है वो ये क्या क्या दूसरा और एक उस हाँ स्टेप के वहाँ पे रख दो या फिर वो जो साइड में शूज होगा हाँ 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 वाइट कलर का। हाँ वाइट कलर का ब्लैक कलर का शू है वो खिड़की के सामने ऊपर रखा हूँ देखो। हाँ हाँ वही पे रख दो। वो कपड़े थोड़ा ये ना देखो उधर खिड़की के ऊपर। ಓಕೆ ಮೇಡಮ್. ಕಸ್ಟಮರ್ ರೆಡಿ ಅಂತ ಹೇಳಿದ್ದಾರೆ. ಮನೆ ನಂಬರ್ ಇಲ್ಲ ಏನಿಲ್ಲ, 30 ಮನೆ ನಂಬರ್ ಅಂತೆ ಇಟ್ಬಿಟ್ಟಿದ್ದೀನಿ. ದೇವಿಕಾ ಹೊಸ್ಕೊಂಡು ಡ್ರಾಪು ಆಯಿತು. 24 ರೂಪಾಯಿ ಕೊಟ್ಟಿದ್ದ. ಎಲ್ಲಿ ಯಾವುದಪ್ಪ ಇದು ಎಲ್ಲಿಂದ ಕೊಟ್ಟಿದ್ದಂದರೆ ವಿದ್ಯಾರಣ್ಯಪುರದಿಂದ ಕೊಟ್ಟಿದ್ದ. ಎಲ್ಲಿದ್ದೀನಿ ಇವಾಗ? ಇವರು ಲಾಯರ್ಸ್ ಅವ್ರು ಜಗದೀಶ್ ಅವ್ರ ಮನೆ ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದೀನಿ. ಅದರ ಚೂರು ಒಂದು 100 ಮೀಟ್ರನ್ನ ಆಗುತ್ತೆ ಅವ್ರ ಮನೆ ಬಿಟ್ಟು. ಅಲ್ಲಿದ್ದೀನಿ ಇವಾಗ. ಯಾವುದಿದು? 87 ರೂಪಾಯಿನಾ? ಅಂಬೂರ್ 5 ಸ್ಟಾರ್ ಬಿರಿಯಾನಿ 2 ಟ್ರಿಪ್ಸ್ ಕೌಂಟಿಂಗು, 58 ರೂಪಾಯಿ ರಿಟರ್ನು, 15 ಕಿಲೋಮೀಟ್ರಿಗೆ. ಬರ್ರಿ ಹೋಗೋಣ. 12 ಗಂಟೆ ಮಟ್ಟ ಇನ್ನೇನು ಕೆಲಸ ಇತ್ತು ನಮ್ದು. ಇನ್ನೇನು ಹೋಗೋದು ಎಲ್ಲಿಯಪ್ಪ? ನನಗೆ ಗೊತ್ತಿತ್ತು ಆಲ್ಮೋಸ್ಟ್ ಭಾಳ ಲಾಂಗ್ ಕೊಡ್ತಾನೆ. ಈ ಥರ ಲಾಂಗ್ ಕೊಟ್ಬಿಟ್ನಲ್ಲ. ಎಲ್ಲಿ 8ನೇ ಮೇಲೆ. ಇವಾಗ ಟೈಮ್ ಆಲ್ಮೋಸ್ಟು 11 ಗಂಟೆ ಆಗಿರೋದು. ಸಾರಿ 12 ಗಂಟೆ 11 ನಿಮಿಷ. ರಾಂಗಾಗಿ ಹೇಳ್ತಾ ಇದ್ದೀನಿ. ಓಹೋ, ದೇವರ ಕಣ್ಣು ಬಿದ್ದರೆ ಆನಂದ, ಜನರ ಕಣ್ಣು ಬಿದ್ದರೆ 3 ನಾಮ. ನಕ್ಕಂಡು ಬಕೆಟ್ ಹಿಡಿದ ಸ್ನಾನ ಮಾಡಬೇಕು, ಜೀವನ ಮಾಡಬಾರ್ದು. ಹುಷಾರು ಚಿನ್ನ, ವಿಶ್ವಾಸದಲ್ಲೇ ವಿಷ ಜಾಸ್ತಿ ಇರೋದು. ಏನು ಸೈಕಾಗಿ ಲೈನ್ಸ್ ಬರೆದು ಬಿಟ್ಟಿದೆಯಲ್ಲ ನಾವು. ಅವ್ನು ಹಾಕೊಂಡು ನಮಗೆ ಬರೋಲ್ಲ ಈ ಥರ ಲೈನ್ಸ್ಗಳು. ನಾವು ಬರೀ ಬಿಡಿ ಆಟೋಗಳ ಮೇಲೆ ಕಾರ್ಗಳ ಮೇಲೆ ಏನದು ನೋಡಿಬಿಟ್ಟು ಓದ್ಕೋಬೇಕಷ್ಟೇ. ಯಾಕಂದರೆ ಟೂ ವೀಲರ್ ಬೈಕ್ ಮೇಲೆ ಅಷ್ಟೊಂದು ದೊಡ್ಡ ದೊಡ್ಡ ಡೈಲಾಗ್ಸ್ಗಳು ಹಾಕೋಕ್ಕಾಗಲ್ವಲ್ಲ. ಅದಕ್ಕೆ ಅರ್ನಿಂಗ್ಸ್ ಬಂದುಬಿಟ್ಟು ಇವಾಗ 682 ರೂಪಾಯಿ ಆಗಿದೆ. 5 ಅವರ್ 26 ನಿಮಿಷ 15 ಅವರೇ ಆರ್ಡ್ರ್ ಹೊಡೆದಿದ್ದೀನಿ. ಇನ್ನು ಫಸ್ಟ್ ಟಾರ್ಗೆಟಿಗೆ ಆಲ್ಮೋಸ್ಟ್ ಒಂದು 8 ಆರ್ಡ್ರ್ ಬೇಕಾಗಿದೆ ಸ್ನೇಹಿತರೆ. ಸದ್ಯಕ್ಕೆ ನಾನು ಇವಾಗ ಪಿನ್ಯಾ ಪೊಲೀಸ್ ಸ್ಟೇಷನ್ ಜಂಕ್ಷನಲ್ಲಿ ನಿಂತ್ಕೊಂಡಿದ್ದೀನಿ ಸಿಗ್ನಲಲ್ಲಿ. ಯಾಕಂದರೆ ರೆಡ್ ಕಲರ್ ಬಿದ್ದುಬಿಟ್ಟೈತೆ ಸಿಗ್ನಲಲ್ಲಿ. ಆ ಕಾರಣಕ್ಕಾಗಿ ಇವಾಗ ನಾವು ನಮ್ಮ ಝೋನ್ ಕಡೆ ಹೋಗ್ತಾ ಇದ್ದೀವಿ. ನೀವು ನನ್ನ ವಿಡಿಯೋ ನೋಡ್ತಾ ಇರೋದು ಗಾಡಿ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದೀರಾ ಏನು? ಕಮೆಂಟ್ ಅಂತೀನಿ. ಏನು ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ, ಎಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಹೇಳ್ತಾ. ಬರ್ರಿ ಸಿಗ್ತೀನಿ ಮತ್ತು ಆಮ್ಯಾಗ ನಿಮಗೆ. ಇವಾಗ ಟೈಮು ಸ್ನೇಹಿತರೆ ಬಂದುಬಿಟ್ಟು 6:40 ಆಗಕ್ಕೆ ಬಂದಿದೆ. ಮಧ್ಯಾಹ್ನವರೆಗೂ ಎಷ್ಟಪ್ಪ ಆರ್ಡ್ರ್ ಹೊಡೆದಿದ್ದೀನಿ ರೀ? 26 ಆರ್ಡ್ರ್ ಹೊಡೆದಿದ್ದೆ ರೀ. ಎಷ್ಟು? ಹಾಂ ಹೌದು, 24 ಆರ್ಡ್ರು ಮತ್ತು 1063 ರೂಪಾಯಿ ಅರ್ನಿಂಗ್ ಸಿಗಿದೆ. 9 ಅವರ್ ಡ್ಯೂಟಿ ಮಾಡಿದ್ದೀನಿ ಇದುವರೆಗೂ. ನೋಡೋಣ ಇವಾಗ ಸಾಯಂಕಾಲ ಮತ್ತೆ ಲಾಗಿನ್ ಆಗಬೇಕಲ್ಲ 7 ಗಂಟೆಗೆ. 7ರಿಂದ 11 ಗಂಟೆವರೆಗೂ ಲಾಗಿನ್ ಆಗಿರ್ಬೇಕಲ್ಲ. ಅದಕ್ಕೆ ನೋಡೋಣ ಎಷ್ಟು. ಆವಾಗ ಒಂದು 500 ರೂಪಾಯಿ ಅರ್ನಿಂಗ್ಸ್ ಆದರೆ ಒಂದು 500 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. 1-2 ಸಾವಿರ ರೂಪಾಯಿ ಆಗುತ್ತೆ. ನೋಡೋಣ ಇವಾಗ ಒಂದು 500 ರೂಪಾಯಿ ಅರ್ನಿಂಗ್ಸ್ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ ಸಂಜೆವರೆಗೂ. ಇಲ್ಲಿ ನೋಡಿ ಸ್ನೇಹಿತರೆ, ಬಡ್ಡಿ ಮಗ 7 ಪಾಯಿಂಟ್ ಅಂದರೆ ಹತ್ತಿರ 8 ಕಿಲೋಮೀಟ್ರಿಗೆ 80 ರೂಪಾಯಿ ಕೊಟ್ಟಾನೆ. 1.5 ಆರ್ಡರ್ಸ್ ಕೌಂಟಿಂಗ್ ಇದೆ. 27 ರೂಪಾಯಿ ರಿಟರ್ನು. ಎಲ್ಲಿ? ಅಬ್ಬಿಗೆರೆಗೆ, ಸಿಂಗಾಪುರ್ ಲೇಔಟು. ಫುಡ್ಡು ರೆಡಿ ಐತೆ. ಬರ್ರಿ. ಆರ್ಡ್ರ್ ಐಡಿ ಟ್ರಫಲ್ಸಲ್ಲಿ ಬಿದ್ದಿರೋದು. 1:15ಗೆ ಹೋಗಬೇಕು. ಇವಾಗ ನಮ್ಮ ಏರಿಯಾದಿಂದ ಬಂದಿದ್ದೀನಿ ಅಲ್ಲಿಂದ ನೆನ್ನೆ. ಮತ್ತು ಇವಾಗ ಆ ಕಡೆ ಹೋಗ್ಬೇಕು. ನಮ್ಮ ಝೋನ್ ಮ್ಯಾನೇಜರ್ ಬಂದವ್ರೆ, ಮೀಟ್ ಆಗಿಲ್ಲ, ನಾನೇ ನೋಡಿಲ್ಲ ಇದುವರೆಗೂ. ಬರ್ರಿ ಸಿಗೋಣ ಮತ್ತೆ ಅವ್ರಿಗೆ, ಆಮೇಲೆ ಸಿಗ್ತೇನೆ. ಅಲ್ಲಿ ಲಾಸ್ಟ್ ಒನ್ 2 ಐಟಮ್ ಐತೆ, ತೊಗೊಂಡ್ಬಿಟ್ಟು ಹೋಗೋಣ. ಕೊಡೋಣ, ಎಷ್ಟೋ ಸರಿ ಮಾಡ್ತೆ. ಕೊಡೋಂದ್ರೆ ಕೊಡಲಿಲ್ಲ. ಇವಾಗ ಕೈ ಹಚ್ತವಣೆ. ಕೊಡೋ ಸಂಬಳಕ್ಕೆ ನಿಯತ್ತಾಗಿದ್ರೆ ದುಡಿಯೋಣ ಅಂತ ಅವನು. ಅವಾಗಿಂದ ಕೇಳಿದೆ ಹುಡುಗನಿಗೆ, ಅವ್ನು ಕೊಡಲಿಲ್ಲ, ಬೇರೆ ಅವ್ನು ಕೊಟ್ಟ. ಇವಾಗ ಅವ್ನು ಕೈ ಹಚ್ತವಣೆ ಹಂಗೆ. ಸ್ನೇಹಿತರೆ 2 ಟ್ರಿಪ್ ಅಂತೆ. ಎಷ್ಟು? 16 ಕಿಲೋಮೀಟ್ರಿಗೆ 2 ಆರ್ಡ್ರ್ ಕೌಂಟಿಂಗ್ ಅಂತೆ. ಅಂದರೆ ಇಲ್ಲಿಂದ ಪಿಕಪ್. ಇದ್ಯಾವುದು 0 ಡಿಗ್ರೀಸಾ? 80 ಫೀಟ್ ರೋಡಲ್ಲಿ ಎಲ್ಲೈತಪ್ಪ 0 ಡಿಗ್ರೀಸು? ಎಲ್ಲಿ ಡ್ರಾಪು? 8ನೇ ಮೇಲೆ 146 ರೂಪಾಯಿ ರಿಟರ್ನ್ 71 ರೂಪಾಯಿ ಐತೆ. ಏನು ಮಾಡೋದು ಗೊತ್ತಾಗ್ತಲ್ಲವಲ್ಲ. ಎಲ್ಲೈತಪ್ಪ ಇದು? ಫುಡ್ ರೆಡಿ ಐತಾ? ಫುಡ್ಡು ರೆಡಿ ಇಲ್ಲ, ಏನೂ ಇಲ್ಲ. ಏನು ಮಾಡ್ತಾರ? ರಿಜೆಕ್ಟ್ ಮಾಡಿದ್ರೆ ಆಮೇಲೆ ನೈಟ್ನಲ್ಲಿ ಸರಿಯಾಗಿ ಓಡಿಸ್ಬಿಟ್ರೆ. ಇಲ್ಲಿಂದ 3.5 ಕಿಲೋಮೀಟ್ರ್ ಪಿಕಪ್ಗೆ
0 ಡಿಗ್ರೀಸ್ ಅಂತ ಯಾವ ಹೋಟೆಲ್ ಐತೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನೋಡ್ತೀನಿ. ಮೆಲೆನೋ ಎಕ್ಸ್ರೇ ಮಾತ್ರ ಇರೋದು ಪಿಕಪ್ಗೆ, ಅಲ್ಲಿ ಹೋಗ್ತೀನಿ ಇವಾಗ. ಇದು ಯಾವುದು ಇವಾಗ ಬಂದಿದ್ದೀನಿ ಜಿ, ಯಾವುದು 0 ಡಿಗ್ರೀಸ್ ಅಂತೆ. 8774 ಎಲ್ಲೈತಪ್ಪ ಕಸ್ಟಮರ್ಗಳೆಲ್ಲ. ಇದು ಯಾವ ಪಬ್ಬ ಏನಿದು ಅಣ್ಣ? 8774 8774 ಹಾಂ ರೆಡಿ ಇದೆ. ಇದೇನಾ? ಏನು ಹಿಂಗೆ ಪ್ಯಾಕ್ ಮಾಡಿಬಿಟ್ರೆ ಪಿಶ್ ಪೇಪರು. ಅದು ಚಿಕ್ಕ ರೆಸ್ಟೋರೆಂಟಲ್ಲೂ ಪರವಾಗಿಲ್ಲ ಚೆನ್ನಾಗಿ. ಇದು ಸ್ಟಾಪ್ಲರ್ ಹಾಕಿ ಚೂರು ಪಿನ್ನು. ಅದು ಚಿಕ್ಕ ಹೋಟೆಲ್ದಲ್ಲೂ ಇಷ್ಟೊಂದು ಪ್ಯಾಕ್ ಮಾಡಲ್ಲವಲ್ಲ. ಹಾಂ ಹಾಕಿ ಹಾಕಿ. ಓಕೆ ಥ್ಯಾಂಕ್ ಯು ಅಣ್ಣ. ಪಿಕಪ್ ಆಯಿತು. ಡ್ರಾಪು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ರೀ. ಹೋಗೋಣ. ಭಯ ಡ್ಯಾಮೇಜ್ ಆಗೋ ಥರ ಏನಿಲ್ಲವಲ್ಲ? ಡ್ಯಾಮೇಜ್ ಆದರೆ ಆಗಲಿ, ನನಗೇನು ಸಂಬಂಧ. ಎಷ್ಟು ದೂರ ಆರ್ಡ್ರ್ ಮಾಡೋರೆ? ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? ಒಂದು 12 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ. ಇವಾಗ 8 11 ಆಗಿದೆ ಟೈಮಿಂಗ್ಸು. 12 ಕಿಲೋಮೀಟ್ರ್ ಅಂದ್ಕೊಂಡಿದ್ದೆ ಅಷ್ಟೇ ಐತಲ್ಲ. ಓಹೋ ಯಾವ ಕಡೆ? ಯಶವಂತಪುರ ಕಡೆದು ಹೋಗಲ್ಲ ಏನು, ಇದು HMT ಇದ್ರ ಕಡೆ ಹೋಗಲ್ಲ. ನೋಡೋಣ ಯಾವ ಕಡೆ ಆದರೂ ಹೋಗೋಣ. ಇವಾಗ ಸ್ನೇಹಿತರೆ ಬಂದುಬಿಟ್ಟು ಟೈಮಿಂಗ್ಸು ಇನ್ನೂ 5 ನಿಮಿಷ ಆದರೆ 10 ಗಂಟೆ ಆಗುತ್ತೆ. ಟಾರ್ಗೆಟ್ ಅಂದರೆ ಇನ್ನೂ ಮುಗಿದಿಲ್ಲ. ಆಲ್ಮೋಸ್ಟ್ ಬೇಕಾಗಿರೋದು ಇನ್ನೂ 3. ಇವಾಗ ಮಾಲಿಗೆ ಬಿದ್ದಿರೋದು ಎಷ್ಟೇ ಮಾಲ್ಗೆ ಸಬ್ವೇದಿಂದ. ಇನ್ನು ಅರ್ನಿಂಗ್ಸ್ ಬಂದುಬಿಟ್ಟು 1400 ಚಿಲ್ಲರೆ. ಮ್ಯಾಕ್ಸ್ ಬೋನಸ್ ಎಲ್ಲ ಸೇರಿದ್ರೆ ಒಂದು 1500 ಆಗುತ್ತೆ. ನೋಡೋಣ. ಇನ್ನೂ 3 ಆರ್ಡರ್ ಬೇಕಾಗೈತೆ. ಇಲ್ಲಿಂದ ಡ್ರಾಪ್ ಇಲ್ಲಪ್ಪ, ಇದು ಇಲ್ಲೇ ಪಕ್ಕದಲ್ಲೇ ಅಪಾರ್ಟ್ಮೆಂಟಿಗೆ ಬಿದ್ದೈತೆ. ಲೋಕಲ್ ಆದರೆ ರೆಡಿ ಮಾಡಿ ಕೊಡಬೇಕಲ್ಲ. ಬೇಗ ಕೊಟ್ಟರೆ ಬೇಗ ತೊಗೊಂಡು ಹೋಗ್ಬೋದು. ಇವ್ರೇನು ಎಷ್ಟೊತ್ತು ಮಾಡ್ತಾರೋ ಯಾರಿಗೆ ಗೊತ್ತು. ಇನ್ನು ಪ್ಯಾಕಿಂಗು ಟ್ರೈನಿಂಗು ಏನೂ ಕೊಡ್ತಾವ್ರೆ. ಸರ್ 4966 ರೆಡಿ ಇದೆಯಾ? ಇನ್ನೂ 2 ನಿಮಿಷನ ವೇಟ್ ಮಾಡೋಣ. ಸ್ನೇಹಿತರೆ ಬೆಳಗ್ಗೆ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂತಂದರೆ 26,169. ಇವಾಗ ಆಗಿರೋದು 26,351. ಕ್ಯಾಲ್ಕುಲೇಟ್ ಮಾಡೋಣ. 26,351 ಟೋಟಲ್ 182 ಕಿಲೋಮೀಟ್ರ್ ಓಡಿಸಿರೋದು. ನೋಡೋಣ ಇನ್ನೂ 1 ನಿಮಿಷ ಐತೆ. 10:46 ಗಂಟೆಗೆ ಡ್ಯೂಟಿ ಆಫ್ ಮಾಡಿಬಿಡೋಣ. ಯಾಕಂದ್ರೆ ಮಲ್ಟಿ 2 ಕೊಟ್ಟಿದ್ದೆ, ಮಲ್ಟಿ 2 ಆರ್ಡ್ರ್ ಹೊಡೆದಿದ್ದೆ. ನೋಡೋಣ ಇನ್ನೂ 1 ನಿಮಿಷ ಆದರೂ ಆಗಲಿ. ಅಂದರೆ ಕರೆಕ್ಟಾಗಿ 7 ಗಂಟೆ ಲಾಗಿನ್ ಆಗಿದ್ನಲ್ಲ, ಅದಕ್ಕೆ 1 ನಿಮಿಷ ವೇಟ್ ಮಾಡೋಣ ಅಂತ. ಕರೆಕ್ಟಾಗಿ 7 ಗಂಟೆ ಆಗಿದೆ. 3 ಅವರ್ 45 ನಿಮಿಷ ಆಗಿದೆ. ಆದರೂ 1 ನಿಮಿಷ ಹಿಂದೆ ಮುಂದೆ ಇರುತ್ತಲ್ಲ, ಅದಕ್ಕೆ ನೋಡೋಣ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. 182. ಇಲ್ಲಿಂದ ಇನ್ನು ನಾನು ಇವಾಗ ಅಬ್ಬಿಕರಿಲಿದ್ದೀನಿ. ಆಲ್ಮೋಸ್ಟು ಇಲ್ಲಿಂದ 5 ಕಿಲೋಮೀಟ್ರ್ ನಮ್ಮ ಮನೆಗಿರೋದು. ಅದೊಂದು 5 ಕಿಲೋಮೀಟ್ರ್ ಆದರೆ 182 ಪ್ಲಸ್ಸು ಒಂದು 5 ಕಿಲೋಮೀಟ್ರ್ ಅಂದರೆ ರೀ ನಿಮಿಷ 182 ಪ್ಲಸ್ಸು 5 ಅಂದರೆ ಒಂದು 187 ಕಿಲೋಮೀಟ್ರು. ಡ್ಯೂಟಿ ಆಫ್ ಮಾಡಿಬಿಡೋಣ ಫಸ್ಟು. ಏನಾದರೂ ಆಗಲಿ, ಔಟ್ ಆಫ್ ಝೋನಲ್ಲಿದ್ದೀನಿ. ಟಾರ್ಗೆಟ್ ಈಸ್ ಕಂಪ್ಲೀಟೆಡ್. ಇರಪ್ಪ ಅಪ್ಡೇಟ್ ಮಾಡಿಬಿಡೋಣ. ರೀಲೋಡ್ ಕನ್ಫರ್ಮೇಷನ್. ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗಿತ್ತು ನೋಡೋಣ ಎಷ್ಟಾಗುತ್ತೆ. ಗೋ ಆಫ್ಲೈನ್. 35 ಆರ್ಡ್ರ್ ಕಂಪ್ಲೀಟ್ ಆಯಿತು. 1556 ಪ್ಲಸ್ಸು ಮ್ಯಾಕ್ಸ್ ಬೋನಸ್ 114 ಪ್ಲಸ್ 500 ರೂಪಾಯಿ ಇನ್ಸೆಟ್. ಟೋಟಲು ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು 2170. ಎಷ್ಟು ಗಂಟೆ ಮಾಡಿದ್ದೆ ಅಪ್ಪ ಅಂದರೆ 12 ಅವರ್ 48 ನಿಮಿಷ. ಆವಾಗಲೇ ಒಂದು ಆರ್ಡ್ರು ರಿಜೆಕ್ಟ್ ಮಾಡಿಬಿಟ್ಟಿದ್ದೆ. ಯಾಕಪ್ಪ ಅಂದರೆ ತುಂಬ ಲಾಂಗ್ ಕೊಟ್ಬಿಟ್ಟಿದ್ನಲ್ಲ, ಅದಕ್ಕೆ ಮೇಘನಾ ಫುಡ್ಸಿಂದ ಆಲ್ಮೋಸ್ಟು 11.5 ಕಿಲೋಮೀಟ್ರ್ ಕೊಟ್ಟಿದ್ದೆ. ಅದು ಭಾರತಿ ಸಿಟಿ ಕಡೆ ಕೊಟ್ಟಿದ್ನಲ್ಲ, ಅದಕ್ಕೆ ರಿಜೆಕ್ಟ್ ಮಾಡಿದೆ. ಹೆಂಗೋ ಅದಾದಮೇಲೆ 2 ಆರ್ಡ್ರ್ ಬೇಕಿತ್ತಲ್ಲ, 1.5 ಆರ್ಡ್ರ್ ಬೇಕಿತ್ತು. ಅದು ಕಂಪ್ಲೀಟ್ ಆಗ್ತಿತ್ತು. ಮತ್ತೆ ಅಲ್ಲಿಂದ ರಿಟರ್ನ್ ತುಂಬ ದೂರ ಆಗುತ್ತಲ್ಲ, 15 ಕಿಲೋಮೀಟ್ರ್ ಆಗುತ್ತಾಯಿತ್ತು ನಮ್ಮ ಮನೆ. ಇವಾಗೆಲ್ಲ 5 ಕಿಲೋಮೀಟ್ರ್ ಆಗಲ್ಲ, ಒಂದು 4 ಕಿಲೋಮೀಟ್ರ್ ಮೇಲಾಗುತ್ತೆ. ಇವತ್ತಿಂದ ಅರ್ನಿಂಗ್ಸ್ ಇಷ್ಟೇ ರೀ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.